ನಾನು ಮಾಡಿದ ಕಾಫಿ ನನಗೆ ಇಷ್ಟ ಆಯ್ತಲ್ಲ. ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ. ಎಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸರ್ಪ್ರೈಸ್ನ ರಿವೀಲ್ ಮಾಡಬೇಕಿತ್ತು. ನನ್ನ ತಂಗಿ ಹೆಲೋ ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನನೇ ನನಗೆ ಎಕ್ಸಾಮ್ ಇತ್ತು. ಹಾಗಾಗಿ ನೈಟ್ ನಾನಿಲ್ಲಿ ಪ್ರಿಪೇರ್ ಆಗ್ತಾಯಿದ್ದೀನಿ ಎಕ್ಸಾಮಿಗೆ. ನನಗೆ ಜಾಸ್ತಿ ಸ್ಟಡಿ ಟೇಬಲ್ ಮತ್ತು ಬೆಡ್ ಮೇಲೆ ಕೂತ್ಕೊಂಡು ಓದೋದಕ್ಕಿಂತ ಈ ನಡುವೆ ಜಾಸ್ತಿ ನೆಲದ ಮೇಲೆ, ಅದು ಚಾಪೆ ಇಲ್ಲದೆ ಹಾಗೆ ಓದೋಕ್ಕೆ ತುಂಬಾ ಕಂಫರ್ಟೇಬಲ್ ಅನಿಸ್ತಿದೆ. ಬಿಕಾಸ್ ಆ್ಯಕ್ಟಿವ್ ಆಗಿ ನಾವು ತುಂಬ ಹೊತ್ತು ಓದ್ಬೋದು ಕೂಡ. ಸಲ ಹಬ್ಬಕ್ಕೆ ನಾನು ಜಾಸ್ತಿ ಹೆಲ್ಪ್ ಮಾಡ್ಕೊಡೋಕ್ಕಾಗಲಿಲ್ಲ. ನಾನು ಓದ್ಕೋತಾ ಇರೋ ನಡುವೆ ಅಮ್ಮ ಮತ್ತು ನನ್ನ ತಂಗಿ ಮನೆಯಲ್ಲಿ ಎಲ್ಲ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾಳೆ ಪೂಜೆಗೆ ಏನೆಲ್ಲ ಬೇಕು ಅದನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಬೆಳಗಿನ ಜಾವ ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ಅವರಿಬ್ಬರು ಎದ್ದಿದ್ದರು. ಬೆಳಿಗ್ಗೆನೆ ಒಲೆ ಪೂಜೆ ಮಾಡ್ತಾ ಇರ್ಬೋದು, ಕಳಸಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ದೇವಿಗೆ ಅಲಂಕಾರಕ್ಕೆ ಸೀರೆ ಉಡ್ಸೋಕ್ಕೋಸ್ಕರ ಸ್ಯಾರಿ ಎಲ್ಲನೂ ಫೋಲ್ಡ್ ಮಾಡ್ಕೊಂಡು ಬರ್ತಿದ್ದಾರೆ. ನಾನೇನೇ ನೈಟ್ ಮಲ್ಕೊಳ್ಳೋಷ್ಟೊತ್ತಿಗೆ ಹತ್ತತ್ರ 12 ಆಗೋಗಿತ್ತು. ಬೆಳಿಗ್ಗೆ ಎಕ್ಸಾಮ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು 3:30ವರೆಗಾದರೂ ನಿದ್ದೆ ಮಾಡೋಣ, ಬಿಕಾಸ್ ಆ್ಯಕ್ಟಿವಾಗಿ ಎಕ್ಸಾಮ್ ಬರೀಬೇಕು ಅಂತ ಅಂದ್ಬಿಟ್ಟು ಅವ್ರಿಗಿಂತ ಸ್ವಲ್ಪ ತಡವಾಗಿದ್ದೆ. ಆ್ಯಂಡ್ ನಾನು ನನ್ನ ತಂಗಿ ಇಬ್ಬರು ಕೂಡ ಎರಡೂ ಸೈಡು ಫೋಲ್ಡ್ ಮಾಡೋಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ವಿ. ಲಾಸ್ಟ್ ಟೈಮ್ ನಾನು ತುಂಬ ಇಷ್ಟದಿಂದ ತುಂಬಾ ಖುಷಿಯಿಂದ ನಾನು ಮನಸಾರೆ ಹಬ್ಬ ಮಾಡಿದೆ. ಈ ಸಲ ನಾನು ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ. ಮನಸಾರೆ ಹಬ್ಬಕ್ಕೆ ನನ್ನಿಂದ ಕೊಡುಗೆ ಅಷ್ಟು ಕೊಡೋಕ್ಕಾಗಲಿಲ್ಲ. ನನ್ನ ಕೈಲಿ ಚಿಕ್ಕ ಪುಟ್ಟ ಎಷ್ಟು ಹೆಲ್ಪ್ ಮಾಡ್ಬೋದು ಅದನ್ನು ನಾನು ಮಾಡಿಕೊಡ್ತಿದ್ದೆ. ವರಮಹಾಲಕ್ಷ್ಮಿ ಹಬ್ಬನ ನಾವು ಇದು 4ನೇ ಬಾರಿ ಆಚರಿಸ್ತಿರೋದು. ವರ್ಷಕ್ಕೂ ಕೂಡ ದೇವಿ ನಮಗೆ ಆ ನಂಬಿಕೆನ ಹೆಚ್ಚು ಮಾಡಿದ್ದಾಳೆ. ಜೀವನದುದ್ದಕ್ಕೂ ಕೂಡ ಇನ್ನೂ ಆಸೆ ಆಕಾಂಕ್ಷೆಗಳನ್ನ ಇಟ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾಳೆ. ನಮ್ಮ ಜೀವನನ ಉತ್ತಮಗೊಳಿಸ್ತಿದ್ದಾಳೆ ಅಂತ ಅಂದರೆ ತಪ್ಪಾಗಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ನನ್ನ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಿದ್ದಾಳೆ ಅಂತ ನಾನು ನಂಬ್ತಾ ಹೋಗ್ತಿದ್ದೀನಿ. ನೀವು ನೋಡ್ಬೋದು ಹೇಗೆ ಕಾಣ್ತಿದ್ದಾಳೆ ದೇವಿ ಅಂತ. ಲಾಸ್ಟ್ ಇಯರ್ ನಾವು ಬಾಡಿಗೆ ಮನೇಲಿ ಆಚರಿಸಿದ್ವಿ. ಈ ಸಲ ಆ ಸೌಭಾಗ್ಯ ಕೊಟ್ಟಿದ್ದಾಳೆ, ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕಾಗಿ ಸಿಂಪಲಾಗಿ ಮಾಡಿದ್ರು ಕೂಡ ಸ್ವಂತ ಮನೆಯಲ್ಲಿ ಹಬ್ಬನ ಆಚರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ದೇವಿಗೆ ಎಂದಿಗೂ ಕೂಡ ಚಿರಋಣಿ ಅಂತ ಹೇಳ್ತೀನಿ. ಬೆಳಗಿನ ಜಾವ ಪೂಜೆ ಮಾಡಿದ್ರೆ ಮನಸ್ಸು ಎಷ್ಟು ತಿಳಿ ಅನಿಸುತ್ತಲ್ವ. ಆ ವೈಬೇ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಪೂಜೆ ಮುಗಿತಾ ಈ ಕಡೆ ಸೂರ್ಯನೂ ಕೂಡ ಉದಮ ಆಗ್ತಾಯಿತ್ತು. ಈ ಗಳಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರೀತಾರೆ, ಈ ಟೈಮಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲ ಪೂಜೆ ಆದಮೇಲೆ ನನ್ನ ತಂಗಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಡು ಅಂತಿದ್ಲು. ನನಗೆ ಅವಳು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಟ್ಲು. ಬಟ್ ನಾನು ಅವಳಿಗೆ ಮಾಡೋಷ್ಟೊತ್ತಿಗೆ ನಂಗೆ ಎಕ್ಸಾಮ್ ಇದೆ, ಇವಾಗಲೇ ಕೇಳ್ತೀಯಲ್ಲ ಅಂತ ಅವಳಿಗೂ ವೀಡಿಯೋಸ್ನ ಮಾಡಿಕೊಟ್ಟೆ. ನೀವು ನೋಡ್ಬೋದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನಂದು ಲಾಸ್ಟ್ ಟೈಮ್ 16K ವ್ಯೂಸ್ ಆಗಿತ್ತು. ನೀವು ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ನಾನು ಹಾಗೆ ಕಾಫಿ ಕುಡಿತಾ ಓದ್ಕೊತಾ ಇದ್ದೆ. ಸಂಜೆ ಎಕ್ಸಾಮ್ ಮುಗಿಸ್ ಬಂದು ವೈಭವಲಕ್ಷ್ಮಿ ಪೂಜೆ ಮಾಡುವಾಗ ಮನೆಯಲ್ಲಿ ಯಾವುದೇ ವಿರಸಹ, ಕೋಪ, ದುಃಖಗಳು ಒದಗದಂತೆ ನೋಡಿಕೊಳ್ಳಬೇಕು. ಪೂಜಾ ಪರಿಕರಗಳನ್ನು ಯಥಾಶಕ್ತಿ ಇರಲಿ, ಆದರೆ ಶ್ರದ್ಧಾ ಭಕ್ತಿಗಳೇ ಇಲ್ಲಿ ತುಂಬಾ ಮುಖ್ಯ. ಮೈಲಿಗೆ ಹಾವಳಿ ಬೇಡ. ಕೈಕಾಲು ಮುಖ ತೊಳೆದು ನಿರ್ಮಲ ಮನಸ್ಸಿನಿಂದ ಪೂಜಿಸಿದ್ರೆ ವೈಭವಲಕ್ಷ್ಮಿ ಒಲೆಯುತ್ತಾಳೆ. ಶ್ರೀ ಲಕ್ಷ್ಮೀ ಪ್ರಸಾದ ಸಿದ್ಧಿರಸ್ತು. ಶ್ರೀ ವೈಭವಲಕ್ಷ್ಮಿ ಪೂಜಾ ಕ್ರಮ. ಶ್ರೀ ವೈಭವಲಕ್ಷ್ಮಿ ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆದಮೇಲೆ ನಾನು ನಮ್ಮ ಅಪ್ಪ ಮತ್ತು ನನ್ನ ತಂಗಿಗೆ ಕಾಫಿ ಮಾಡಿಕೊಟ್ಟೆ. ಟು ಬಿ ಫ್ರ್ಯಾಂಕ್, ನನಗೆ ಕಾಫಿ ತುಂಬಾ ಇಷ್ಟಪಡ್ಕೊಂಡು ಕುಡಿತಾ ಇದ್ರು. ಲೂಸ್ ಕಾಫಿ ಪುಡಿನೇ ಚೆನ್ನಾಗಿರೋದು. ನಾನು ಮಾಡಿದ ಕಾಫಿ ನನಗೆ ಇಷ್ಟ ಆಯ್ತಲ್ಲ. ಚೆನ್ನಾಗಿಲ್ಲ ಅನಿಸ್ತೈತೆ ನನಗೆ ಕಾಫಿ. ಮಹಾಲಕ್ಷ್ಮಿ ಹಬ್ಬದ ದಿನ ಮುತ್ತೈದೆಯರ ಮನೆಗೆ ಬಂದರೆ ಒಳ್ಳೇದು ಅಂತ ಹೇಳಿದರೆ ಅಮ್ಮ ಕುಂಕುಮಕ್ಕೆ ಕರೆದಿದ್ರು. ನಾನು ವಿಡಿಯೋ ಲಾಸ್ಟಲ್ಲಿ ಇದನ್ನು ಹೇಳೋಣ ಅಂತ ಇದ್ದೆ. ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಇದು iPhone 15 ನೀವು ನೋಡ್ತಾ ಇರ್ಬೋದು. ಅದೇ ಫೋನಿಂದ ಇಲ್ಲಿ ನನ್ನ ತಂಗಿ ಫೋಟೋಶೂಟ್ ಮಾಡ್ತಾ ಇದ್ದಾಳೆ. ನಮಗೂ ಟೈಮ್ ಬರುತ್ತೆ. ಹಬ್ಬ ಅಂದರೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಬೇಕು, ಆವಾಗಲೇ ಚೆಂದ. ಈ ಸಲ ನಾನು ರೆಡಿ ಆಗೋಣ, ಚೆನ್ನಾಗಿ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಮಾಡೋಕ್ಕಾಗಲಿಲ್ಲ ಎಕ್ಸಾಮ್ ಇರೋದ್ರಿಂದ.
ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸರ್ಪ್ರೈಸ್ನ ರಿವೀಲ್ ಮಾಡಬೇಕಿತ್ತು. ನನ್ನ ತಂಗಿ ಐಫೋನ್ 15 ತೊಗೊಂಡಿದ್ದಾಳೆ. ಅವಳ ಸ್ಯಾಲ್ರಿಲಿ ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ಫೋನು ಅಪ್ಪ ಅಮ್ಮ ತೊಗೊಟ್ಟಿದ್ರು. ಅವಳು ಇಂಜಿನಿಯರಿಂಗ್ ಫಸ್ಟ್ ಇಯರ್ಲಿದ್ದಾಗ ಅದೇ ಫೋನ್ನ ಕಂಪ್ಲೀಟ್ ಮಾಡಿ ಈಗ ಸೆಕೆಂಡ್ ಫೋನ್ ಐಫೋನ್ 15 ತೊಗೊಂಡಿದ್ದಾಳೆ. ಅವಳು ಡ್ರೀಮ್ ಫೋನ್ ಯಾವಾಗಲೂ ಹೇಳ್ತಿಲ್ಲ ತೊಗೋಬೇಕು ಅಂತಂದರೆ ಏನು ತೋರಿಸು ಕವರ್ ಓಪನ್ ಮಾಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮನೆ ಮಹಾಲಕ್ಷ್ಮಿ ಇಲ್ಲಿದ್ದಾರೆ. ಆ್ಯಂಡ್ ಏನಕ್ಕೆ ಹೇಳ್ತೀನಿ ಅಂದರೆ ನಮ್ಮನೆ ಬಂದು ಜಯಲಕ್ಷ್ಮಿ ನಿಲಯ ನಮ್ಮನೆ ಹೆಸರು. ಸೊ ಹಾಗಾಗಿ ಲಕ್ಷ್ಮಿ ಪ್ಲಸ್ ವರಮಹಾಲಕ್ಷ್ಮಿ ಪ್ಲಸ್ ಜಯಲಕ್ಷ್ಮಿ ಕಂಪ್ಲೀಟ್ ಆಯಿತು ಲಕ್ಷ್ಮಿ ಹಬ್ಬ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ.